ಹಿಯರ್ ವಿ ಗೋ. ಮೊದಲ ಮ್ಯಾಚು ದೇವರಿಗಲ್ಲ, ಅಭಿಮಾನಿ ದೇವರುಗಳಿಗೆ. RCB ಎಲ್ಲಿ ಬಿಟ್ಟಿದ್ರು ಲಾಸ್ಟ್ ಸೀಸನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ ಗುರೌ. ನಕ್ಕನ್ ಏನು ಕ್ರೇಜಿ ವಿನ್ನರ್, ಕನ್ವಿನ್ಸಿಂಗ್ ವಿಕ್ಟ್ರಿ. ಗೊತ್ತಾಗ್ಬಿಡ್ತು ಪೋಪ್ಳೆನೇ ಒಂದು ರೇಂಜಿಗೆ ಗೊತ್ತಾಗ್ಬಿಟ್ಟಿತ್ತು. ಬಟ್ ಆದರೂ ಕೂಡ ಎಂಥ ಒಳ್ಳೆ ಸೈಕ್ ಕಮ್ಬ್ಯಾಕ್ ಮಾಡಿದ್ರು ಸನ್ರೈಸ್ ಹೈದರಾಬಾದ್ ಅವರು. ಮೆಚ್ಕೊಳ್ಳೇಬೇಕು ಸನ್ರೈಸ್ ಹೈದರಾಬಾದ್ ಅವರು. ಪೋಪ್ಳೆಯಲ್ಲಿ 3 ವಿಕೆಟ್ನ ಕಳ್ಕೊಂಡು 29ಕ್ಕೆ 3 ಆದ ನಂತರ ಈ ಥರ ಒಂದು ಸಾಲಿಡ್ ಕಮ್ಬ್ಯಾಕ್ನ ಮಾಡ್ತಾರೆ ಅಂತಂದರೆ ಖಂಡಿತ ಸನ್ರೈಸ್ ಹೈದರಾಬಾದ್ನ ಮೆಚ್ಕೊಳ್ಳೇಬೇಕು. ಹೌದು, ನಾನು ಅಂದ್ಕೊಂಡಿರಲಿಲ್ಲ 200 ಕ್ರಾಸ್ ಆಗಿಬಿಡುತ್ತೆ ಅವ್ರದ್ದು ಅಂತ. ಇನ್ನೂ ಒಳಗಡೆ ಕಿತ್ಕೊಂಡು ಬಿದ್ದೋಗ್ಬಿಡ್ತಾರೆ, ಕಳ್ಸ್ಕೊಂಡು ಉದ್ರೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಚೆನ್ನಾಗಿ ಆಡಿದ್ರು. ಬ್ಯಾಟಿಂಗ್ನ ಮೆಚ್ಕೊಬೇಕು. ಬಟ್ ಬೌಲಿಂಗ್ ಇವ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾನು ಹೇಳಿದ್ದೆ. ಸೊ ಇದು ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ, ಇದು ಟೀಮು ಇಬ್ಬರಿಗೂ ಕೂಡ ಒಂಥರ ನೋಡಿ, ಒಂಥರ ಆನ್ ಪೇಪರ್ ನೋಡ್ತು ಅಂದರೆ ಅಜಗಜಾಂತರ ಡಿಫ್ರೆನ್ಸ್ ಇದೆ. 70-30 ಥರ ಕಾಣಿಸ್ತಾ ಇದೆ ಇದು ಮ್ಯಾಚ್. ವಿನ್ ಇವ್ರು 70% ಪಾಸಿಬಿಲಿಟಿ ಇದೆ, 30% ಪಾಸಿಬಿಲಿಟಿ ಇದೆ. ಅದೇ ಏನಾದ್ರು RCB ಹೊಸ್ದಾಗಿ ಆಡಬೇಕು ಅಷ್ಟೇ ಮ್ಯಾಚ್ನ ಸೋಲೋದಕ್ಕೆ ಅಂತ ಹೇಳಿದ್ದೆ. ಅದೇ ಥರನೇ ಆಗಿರೋದು. ಏನು ಗುರು ಇವತ್ತು ನನ್ನ ಪ್ರೊಡಿಕ್ಷನು, ನಾನು ಮ್ಯಾಚ್ ಗೆಲ್ಲೋದು ಬಿಡಿ, ಓಕೆ ಇದು ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾರೆ RCB ಗೆಲ್ಲುತ್ತೆ ಅನ್ನೋದು. ಬಟ್ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡ್ತಾರೆ ಅಂತ ಹೇಳಿದೆ, ಇಶಾನ್ ಕಿಶಾನ್ ಮಸ್ತಾಗಿ ಆಡ್ತಾರೆ ಅಂತ ಹೇಳಿದೆ. RCB ಬ್ಯಾಟಿಂಗ್ ಸೈಡ್ ಅಂತ ಬಂದಾಗ DDP ಮೇಲೆ, ವಿರಾಟ್ ಕೊಹ್ಲಿ ಮೇಲೆ ಆ್ಯಂಡ್ ರಜತ್ ಪತಿದಾರ್ ಮೇಲೆ ಕಾನ್ಫಿಡೆನ್ಸ್ ಇದೆ ಜಾಸ್ತಿ. ಸಾಲ್ಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಜೊತೆಗೆ ಈ ಕಡೆ ಅಭಿಷೇಕ್ ಶರ್ಮಾ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಲೂ ಕೂಡ ಹೇಳಿದೆ. ಸೊ ಅದೇ ಥರ ಆಗಿತ್ತು ಬ್ಯಾಟಿಂಗಲ್ಲಿ. ಆ್ಯಂಡ್ ನೋಡಿದ್ರಾ ಅಂತಂದರೆ ಗೊತ್ತಿರುತ್ತೆ ನಿಮಗೆ, ಪ್ರಿವ್ಯೂ ವಿಡಿಯೋ ನೋಡಿದ್ರ ಅಂತಾರೆ ಜೇಕೋಬ್ ಡಫಿ ಗೇಮ್ ಚೇಂಜರ್ ಆಗ್ಬೋದು ಬೌಲಿಂಗ್ ಅಂತ ಬಂದಾಗ ಅಂತ ಹೇಳಿದೆ. ಅದೇ ಥರನೇ ಆಗಿದ್ದು. ಗೇಮ್ ಚೇಂಜ್ ಮಾಡಾಕ್ಬಿಟ್ರು ಇವರು, ಗೇಮ್ ಚೇಂಜ್ ಮಾಡಾಕ್ಬಿಟ್ರು. 200 ಸ್ಕೋರೇ ಅಲ್ಲ ಚಿನ್ನಸ್ವಾಮಿಲಿ, ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಸುಲಭ. ಅದು RCB ಇರುವಂಥ ಬ್ಯಾಟಿಂಗ್ ಯೂನಿಟನ್ನು ನೋಡ್ತು ಅಂತಂದರೆ 200 ಸ್ಕೋರೇ ಅಲ್ಲ ಅಲ್ಲಿ. ಇವ್ರು ಬೌಲಿಂಗ್ ನೋಡ್ತು ಅಂತಂದರೆ ವರ್ಸ್ಟ್ ಆಗಿದೆ ಮೊದಲೇ. ಇವ್ರು 200 ಹೊಡಿತು ಅಂತಂದರೆ ಇವ್ರು ಬೌಲಿಂಗಿಗೆ ಹೊಡಿಬೇಕಲ್ಲ, 250 ಹೊಡಿಬೇಕಲ್ಲ ಹಂಗೆ ನೋಡ್ತು ಅಂತಂದರೆ. 250 ಹೊಡೆದ್ರು ಕೂಡ ಚೇಸ್ ಆನ್ ಮಾಡ್ತಾನೆ ಕಾಣಿಸಿದ್ದು ಇವತ್ತು RCB. ಆ ರೇಂಜಿಗೆ ಬ್ಯಾಟಿಂಗ್ನ ಆಡಿದ್ದು. ಸೈಕ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸು, ಸೈಕ್ ಬೌಲಿಂಗ್ ಪರ್ಫಾರ್ಮೆನ್ಸು, ಸೈಕ್ ಡಿಸ್ಪ್ಲೇ ಆಫ್ ಫೀಲ್ಡಿಂಗ್ ಅಂತ ಹೇಳ್ತೀನಿ. ಸಾಲ್ಟು ಯಪ್ಪ ಸೈಕ್ ಆಗೋಗ್ಬಿಟ್ಟೆ ಮಗ. ಆ ಒಂದು ಕ್ಯಾಶನ್ನು ಹೋಗ್ಬಿಟ್ಟು ಬಿಡಿ ವಿಲಿಯರ್ಸ್ ನೆನಪಾಗೋಗ್ಬಿಟ್ಟು 2018 ಹಿಡಿದಿದ್ರಲ್ಲ ಇವ್ರ ಮೇಲೇ ಅದೇ ಸ್ಟೇಡಿಯಮಲ್ಲಿ ಬೌಂಡ್ರಿನಲ್ಲಿ ಎಗ್ರುಬಿಟ್ಟು ಹಿಡಿದಿದ್ರಲ್ಲ, ಆ ಥರ ಕ್ಯಾಚು 100 ಫುಟ್ ಅವ್ರು ಎಗ್ರುಬಿಟ್ಟು ಹಿಡಿದಿದ್ರು. ಇವ್ರು ಫುಲ್ ಅಂತ ಡೈವ್ ಹಾಕ್ಬಿಟ್ಟು ಗ್ಲೆನ್ ಫಿಲಿಪ್ ಹಿಡ್ದಂಗೆ ಹಿಡಿದ್ಬಿಟ್ರಲ್ಲ ಗುರು. ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಇನ್ ದಿಸ್ IPL ಆಗುತ್ತೆ ಖಂಡಿತ. ಇದು ಬೆಸ್ಟ್ ಕ್ಯಾಚ್ಗಳ ಲಿಸ್ಟ್ಗೆ ಸೇರ್ಪಡೆ ಆಗೋಗ್ಬಿಡುತ್ತೆ. ಇದಕ್ಕಿಂತ ಬೆಟರ್ ಕ್ಯಾಚು ಯಾರು ಹಿಡಿದ್ರು ಹಿಡಿಯಲ್ಲೋ ಗೊತ್ತಿಲ್ಲ. ಬಟ್ ನಾವು ಸದ್ಯದ ಮಟ್ಟಿಗೆ ಇದೇ ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಆಗಿರೋಂಥದ್ದು. ಅದು ಇಶಾನ್ ಕಿಶಾನ್ದು. ಆ ವಿಕೆಟು ಅಭಿನಂದನ್ ಸಿಂಗ್ದಲ್ಲ, ಏನು ಡಬ್ಬಾ ಬೌಲಿಂಗ್ನ ಮಾಡ್ತಿರಲ್ಲ ಅಭಿನಂದನ್ ಸಿಂಗು, ಕ್ಯಾಚ್ನ ಕನ್ವರ್ಟ್ ಮಾಡಿದ್ದು ಅವರಲ್ಲಿ. ಅನ್ಬಿಲಿಯಬಲ್ ಕ್ಯಾಚ್ ಅಂತ ಅಂದ್ಕೊಳ್ಳಿ ಇಶಾನ್ ಕಿಶಾನ್ ಅವ್ರದ್ದು ಹಿಡಿದಿದ್ದು. ಫಿಲ್ ಸಾಲ್ಟ್ ಇವತ್ತು ಬಾಲ್ ಹುಡ್ಕೊಂಡು ಹೋಗ್ತಿತ್ತು ಅವ್ರ ಹತ್ರ. ಇವತ್ತು ಕಂಪ್ಲೀಟಾಗಿ ನೋಡಿ ಬಿದ್ದಿರೋಂಥ ಒಂದು ಗಮನಿಸಿದ್ದೀರಾ ಅಂತ ಅಂದರೆ ಇವತ್ತು 13 ವಿಕೆಟ್ ಬಿದ್ದಿದೆ. RCB 4, ಅವ್ರದ್ದು 9. ಎಲ್ಲ ವಿಕೆಟು ಕೂಡ ಕ್ಯಾಚ್ ಔಟು. ಯಾವುದು ಬೋಲ್ಡು ಆಗಿಲ್ಲ, LB ಆಗಿಲ್ಲ, ಸ್ಟಂಪು ಆಗಿಲ್ಲ, ಬೇರೆ ಥರ ಯಾವುದೂ ಔಟೇ ಆಗಿಲ್ಲ. ಎಲ್ಲನೂ ಕೂಡ ಕ್ಯಾಚ್ ಔಟೇ ಆಗಿರೋದು. ಇದು ವೆರಿ ರೇರ್ ಸೀನ್ಸ್ಗಳು. ಎಲ್ಲ ವಿಕೆಟನ್ನು ಕೂಡ ಬಿದ್ದಿರುವಂಥ ವಿಕೆಟ್ಸ್ಗಳೆಲ್ಲ ಕ್ಯಾಚ್ ಔಟ್ ಆಗೋದು. ಅದು ಇಷ್ಟು 13 ವಿಕೆಟ್ ಬಿದ್ದರೂ ಕೂಡ ಯಾವುದು ಬೇರೆ ಥರ ಔಟ್ ಆಗಿಲ್ವಲ್ಲ, ಇದು ಒಂದು ಸ್ವಲ್ಪ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ. ನೀವು ಗಮನಿಸಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡ್ತಂದ್ರೆ ಆಬ್ವಿಯಸ್ಲಿ ಅದೇ ಥರನೇ ಔಟ್ ಆಗಿರೋದು 2 ಎಂಡಲ್ಲೂ ಕೂಡ. ಸೊ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಸನ್ರೈಸ್ ಹೈದರಾಬಾದ್ರು. ಫಸ್ಟು ಟಾಸ್ನ ನಾವೇ ಗೆದ್ದಿದ್ದು ಇನಾಗರಲ್ ಮ್ಯಾಚಲ್ಲಿ. ಇನಾಗರಲ್ ಸೆರೆಮನಿ ಇಲ್ಲ ಅಂತಂದರೆ ಏನಾಗಿರೋ, ಇನಾಗರಲ್ ಮ್ಯಾಚಲ್ಲಿ ಟಾಸ್ ಗೆದ್ಬಿಡೋಣ, ನಾವೇ ಬೌಲಿಂಗ್ ಮಾಡೋಣ. ಆಬ್ವಿಯಸ್ಲಿ ಟಾಸ್ ಗೆದ್ದರು ಬೌಲಿಂಗ್ ಮಾಡ್ತಾರೆ ಚಿನ್ನಸ್ವಾಮಿ ಅಂತ. ಇದು ನಾರ್ಮ್. ಇದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತು ಅಂದರೆ ಇನ್ನು ದಡ್ಡನ ಮಕ್ಕಳ ಅನ್ನೋ ಥರ ಆಗೋಗ್ಬಿಡುತ್ತೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂಥ ರಜತ್ ಪತಿದಾರು ಬ್ಯಾಟಿಂಗಿಗೆ ಹಾಕ್ತಾರೆ. ಟ್ರಾವೆಸ್ ಹೆಡ್ಡು ಜೊತೆಗೆ ಬರ್ತಾರಪ್ಪ ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಕಾನ್ಫಿಡೆನ್ಸ್ ಇಲ್ಲ ಇವ್ರ ಮೇಲೆ ಅಂತ ಹೇಳಿದ್ದೆ. ಟ್ರಾವೆಸ್ ಹೆಡ್ ಪರವಾಗಿಲ್ಲ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಒಂದು ಹೋಪ್ ಇತ್ತು ನನಗೆ. ಇವರು ಅಥವಾ ಇಶಾನ್ ಕಿಶಾನ್ ಇಬ್ಬರಲ್ಲಿ ಮಸ್ತಾಗಿ ಯಾರಾದರೂ ಒಬ್ಬರು ಮಸ್ತಾಗಿ ಆಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಶಾನ್ ಕಿಶಾನ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಇಶಾನ್ ಕಿಶಾನ್ ಸೈಕಾಗಿ ಆಡಿದರೆ 80 ರನ್ನು ಸೆಂಚುರಿ ಹೊಡಿತಾರೆ ಅನ್ನೋ ಒಂದು ಹೋಪ್ ಇತ್ತು ನನಗೆ. ಬಟ್ ಆ ಕ್ಯಾಚ್ ಕನ್ವರ್ಟ್ ಮಾಡಿಲ್ಲ ಅಂತಂದರೆ ಫಿಲ್ ಸಾಲ್ಟು ಖಂಡಿತ 100% ಸೆಂಚುರಿ ಇಳಿಸ್ಬಿಟ್ಟಿರೋರು. ಬಟ್ ಇಂಥ ಬೌಲಿಂಗ್ನ ಮಾಡಿದ್ದು ಗುರು ಜೇಕೋಬ್ ಡಫಿ. ಹೆಂಗೆ ಇಟ್ಟರು ಅಂತಂದರೆ ಅಭಿಷೇಕ್ ಶರ್ಮಾಗೆ ಬಾಲ್ನ ಕೊಡಲೇ ಇಲ್ಲ, ಕೊಡಲಿಲ್ಲ. ಅಲ್ಲಿ ಲೆಗ್ ಸ್ಟಂಪಲ್ಲಿ ಬಾಲ್ನ ಹಾಕ್ತವ್ರೆ, ಕಾಟ ಕೊಟ್ಬಿಟ್ರು. ವೈಡ್ ಹೋದ್ರೂ ಪರವಾಗಿಲ್ಲ, ಲೆಗ್ ಸ್ಟಂಪಲ್ಲೇ ತಿನ್ನಿಸ್ತೀನಿ ನಿನಗೆ ಬಾಲ್ನ, ಮೈ ಮೇಲೆ ಹಾಕ್ತೀನಿ ನಿನಗೆ ಬಾಲ್ನ ಅಂತ. ಜಸ್ಟ್ ಬ್ಯಾಕ್ ಆಫ್ ಎ ಲೆಂತ್ ಕೊಡ್ತಾನೆ ಇಲ್ಲ ವೈಡಲ್ಲಿ ಬಾಲ್ನ. ಅವರಿಗೆ ಕೊಡ್ತಾ ಇಲ್ಲ. ತಿನ್ಸಿ ನೋಡಿ 3 ವಿಕೆಟ್ ಕೂಡ ಬಿದ್ದಿರೋದು ಜೇಕೋಬ್ ಡಫಿಗೆ. 3 ವಿಕೆಟ್ ಕೂಡ ಜಸ್ಟ್ ಬ್ಯಾಕ್ ಆಫ್ ಎ ಲೆಂತ್ ಬಾಲ್ವೆ. ಇದೇ ಮಟ್ಟಿಗೆ ಬರುವಂಥ ಬಾಲ್ಗೆ ವಿಕೆಟು ಬಿದ್ದಿರೋದು. ಈ ಕಡೆಯಿಂದ ನೋಡ್ತು ಅಂತಂದರೆ ಹಿಂದಗಡೆ ಕ್ಯಾಚ್ ಔಟ್ ಆಗಿದ್ದು. ಚಿತೇಶ್ ಶರ್ಮಾ ಕ್ಯಾಚ್ ಹಿಡ್ಕೊಂಡ್ರು ಎಡ್ಜ್ ಆಗಿಬಿಟ್ಟು. ಆಮೇಲೆ ಟ್ರಾವೆಸ್ ಹೆಡ್ಡು ಏನೋ ಫ್ಲ್ಯಾಟಾಗಿ ಹೊಡಿಯೋದಕ್ಕೆ ಅಂತ ಹೋಗಿದ್ರು, ಫ್ಲ್ಯಾಟೆಸ್ಟ್ ಕ್ಯಾಚ್ನ ಹಿಡಿದಿದ್ದು ಅಲ್ಲಿ ಫೀಲ್ಡ್ ಸಾಲ್ಟು. ಅದು ಕೂಡ ಆಲ್ಮೋಸ್ಟ್ ಎದೆ ಮಟ್ಟಿಗೆ ಬಂದಿದ್ದು. ಜಸ್ಟ್ ಬ್ಯಾಕ್ ಆಫ್ ಎ ಲೆಂತ್ ಸಿಂಪಲ್ ಬೌಲಿಂಗ್ನ ಮಾಡಿದ್ದವರು. ಏನು ಕಾಂಪ್ಲಿಕೇಟೆಡ್ ಬೌಲಿಂಗ್ ಏನು ಮಾಡಲಿಲ್ಲ. ಏನು ವಿಕೆಟ್ ಕಷ್ಟಕರವಾಗಿತ್ತು ಅಂತ ಏನಿರಲಿಲ್ಲ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಸಿಕ್ಕಾಪಟ್ಟೆ ಈಸಿ ಆಗಿತ್ತು ವಿಕೆಟು, ಮಸ್ತಾಗೇನೆ ಇತ್ತು ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ.
ಇವರು ರಾಂಗ್ ಶಾಟ್ ಸೆಲೆಕ್ಷನ್ ಮಾಡಿದ್ರು ಅಂತ ಹೇಳ್ಬೇಕು ಅಷ್ಟೇ. ಎಲ್ಲ ಹೊಡೆಯೋವಂಥ ಬಾಲ್ನ ಎಲ್ಲ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಬಟ್ ಫಿಲ್ ಸಾಲ್ಟ್ ಹಿಡಿದಂಥ ಕ್ಯಾಚ್ಗಳು ಇವತ್ತು 3 ಕ್ಯಾಚ್ಗಳು ಕೂಡ ಸೈಕ್ ಕ್ಯಾಚ್ಗಳು. ಯಾಕಂದರೆ ಫ್ಲ್ಯಾಟ್ ಕ್ಯಾಚ್ ಹಿಡಿದಿದ್ದು ಟ್ರಾವೆಸ್ ಹಿಡಿದು ಅದನ್ನು ಸುಮ್ಮನೆ ಕ್ಯಾಚ್ ಏನಲ್ಲ. ಫ್ಲ್ಯಾಟಾಗಿ ಬರಬೇಕು ಅಂದರೆ ಅಷ್ಟು ಫಾಸ್ಟಾಗಿ ಬರಬೇಕಾದ್ರೆ ಅದು ಈಸಿ ಅಂತೂ ಖಂಡಿತ ಇರೋದೇ ಇಲ್ಲ. ಆಮೇಲೆ ಇನ್ನೇನಪ್ಪ ಬಂದ್ರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬಂದಾಪುಟ್ಟ ಓದಾಪುಟ್ಟ ಅಂತ ಅವರು ಕೂಡ ಮೇಲೆ ಹೊಡೆದ್ಬಿಟ್ರು. ಅಭಿನಂದನ್ ಸಿಂಗ್ ಬಂದ್ಬಿಟ್ಟು ಅಲ್ಲೇ 30 ಆಡ್ಸಲ್ಲ ಆರಾಮಾಗಿ ಹಿಡ್ಕೊಂಡ್ಬಿಟ್ರು. ಅದು ಕೂಡ ಜಸ್ಟ್ ಬ್ಯಾಕ್ ಆಫ್ ಲೆಂತು. ಅದು ಕೂಡ ಒಂಥರ ಎದೆ ಮಟ್ಟಿಗೆ ಬಂದಂಥ ಬಾಲು. ಜೇಕಬ್ ಡಫಿ 4 ಓವರ್ ಕಂಟಿನ್ಯೂಸ್ ಆಗಿ ಹಾಕಿರೋದು ಸ್ಪೆಲ್ಲಲ್ಲಿ. 7ನೇ ಓವರ್ ಅಸಲು ಮುಗಿಸ್ಬಿಟ್ಟು ಅಪ್ಪ ನನ್ನ ಕತೆಗೆ ಮುಗೀತೋ ಅಂತ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ನ ತೊಗೊಂಡ್ಬಿಟ್ಟು ದೇವದತ್ ಪಡಿಕಲ್ಲ ಹೋಗಪ್ಪ ಚಿನ್ನ ಮಲ್ಕೊ, ನೀನು ಆರಾಮಾಗಿ ಚಿಲ್ ಮಾಡ್ಕೊಂಡು ಅಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಆರಾಮಾಗೆ ಮ್ಯಾಚ್ನ ನೋಡಿಕೊಂಡು ಊಟ ಮಾಡ್ಬಿಟ್ಟು ಮಲ್ಕೋ ಅನ್ನೋ ಥರ ಕಳಿಸ್ಬಿಟ್ರು. ಹಂಗೆ 3 ವಿಕೆಟು ಬಂದಿದ್ದು ಅಲ್ಲಿ. ಒಂದೇ ಓವರಲ್ಲಿ 2 ವಿಕೆಟು. ಇಬ್ಬರು ಓಪನರ್ಸು ಗಾನ್ ಕೇಸು. ಗೇಮ್ ಚೇಂಜರ್, ರಿಯಲ್ ಗೇಮ್ ಚೇಂಜರ್ ಯಾರು ಅಂತಂದರೆ ಈ ಒಂದು ಮ್ಯಾಚಲ್ಲಿ ಅದು ಜೇಕಬ್ ಡಫಿನೇ ನೋಡಿ. ಪೋಪ್ಲಲ್ಲಿ 3 ವಿಕೆಟ್ ಡೌನ್ ಆಯಿತು ಅಂತ ಅಂದಾಗ ಒಂದು ಟೀಮ್ಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಡುತ್ತೆ. ಕುಗ್ಗಿತ್ತು ಇವ್ರದ್ದು. ಬಟ್ ಆದರೂ ಕೂಡ ಯಾವ ಥರ ರಿಕವರ್ ಆದರು ಅಂತಂದರೆ ಹೆನ್ರಿಕ್ ಕ್ಲಾಸನ್ ಜೊತೆಗೆ ಇಶಾನ್ ಕಿಶನ್ ಅವರ ಪಾರ್ಟ್ನರ್ಶಿಪ್ಪು 92 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಪಾಪ ವೆರಿ ಮಚ್ ಟು ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ, ಎದೆಯಿಂದ ಹೇಳಬೇಕು ಅಂತಂದರೆ, ನೀವು ಬೈಕೊಂಡ್ರೂ ಪರವಾಗಿಲ್ಲ ನನಗೆ, ಅದು ನಾಟ್ ಔಟ್ ಇತ್ತು ಗುರು. ಸ್ವಲ್ಪ ಮಟ್ಟಿಗೆ ಕುಷನ್ನು ಅಲ್ಲಾಡಿದ್ದು ಕಾಣಿಸ್ತು ಫ್ರಂಟ್ ಆ್ಯಂಗಲಿಂದ. ಅಂಪೈರು ನಾನು ಹಿಂದೆ ಆ್ಯಂಗಲಿಂದ ನೋಡ್ದಂಗೆ ಆ ಆ್ಯಂಗಲಿಂದ ನೋಡಬೇಕು ಈ ಆ್ಯಂಗಲಿಂದ ನೋಡಬೇಕು ಅಂತ ನಿಜ ಮೋಸ ಆಯಿತು ಅಂತ ಅನಿಸ್ತು. ಹೌದು, ಹೆನ್ರಿಕ್ ಕ್ಲಾಸನ್ ಹೋಗೋಕ್ಕೆ ರೆಡಿ ಇರಲಿಲ್ಲ. ಅಲ್ಲಿ ಕುಷನ್ ಅಲ್ಲಾಡಿದ್ದು ಕಾಣಿಸ್ತು ಫ್ರಂಟ್ ಆ್ಯಂಗಲಿಂದ ಲೈಟಾಗೆ. ಬಟ್ ಅಂಪೈರ್ ಕಣ್ಣಿಗೆ ಏನಿತ್ತೋ ಗೊತ್ತಿಲ್ಲ, ನಮಗೆ ಬರೀ ಕಣ್ಣಾಗಿ ನೋಡಿದಾಗಲೇ ಕಾಣಿಸುತ್ತೆ ಲೈಟಾಗಿ ಒಂದು ಸ್ವಲ್ಪ ಅವರ ಬ್ಯಾಕು ಫಿಲ್ ಸಾಲ್ಟ್ ಅವರ ಬ್ಯಾಕು ಟಚ್ ಆಗಿದೆ ಅನ್ನೋ ಥರನೇ ಅನಿಸಿದ್ದಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಅಲ್ಲಾಡ್ತು. ಬಟ್ ಅದನ್ನು ಗಮನಿಸಲಿಲ್ಲ. ಅದು ನಾಟ್ ಔಟ್ ಆಗೇ ಇತ್ತು. ಅದು 6 ಕೂಡ ಹೋಗಿತ್ತು. ಸೊ ಆ ಒಂದು ಪಾರ್ಟ್ನರ್ಶಿಪ್ ಇನ್ನೂ ಸಹ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಆಗಿರ್ಬೋದಾಗಿತ್ತು. 92 ರನ್ ಪಾರ್ಟ್ನರ್ಶಿಪ್ ಆಲ್ರೆಡಿ ಆಗಿತ್ತು. ಇನ್ಫ್ಯಾಕ್ಟ್ ಅದು 6 ಕೂಡ ಬಂದಿತ್ತು ಅಂತಂದರೆ ಇಬ್ಬರು ಕೂಡ ಸೆಟಾಗಿ ಹೋಗ್ಬಿಟ್ಟಿದ್ರು. ಚಚ್ಚಾಡ್ಬಿಟ್ಟಿರೋರೇನೋ, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಅಲ್ಲಿ ಮೊಮೆಂಟಮ್ ಬ್ರೇಕ್ ಆಯಿತು ಆ ವಿಕೆಟ್ ಬಿದ್ದಿದ್ದರಿಂದ. ಸೊ ಇಲ್ಲಿ ಸ್ವಲ್ಪ ಮೋಸ ಆಯಿತು, ಅದಾಯ್ತು ಇದಾಯಿತು ಅಂತ ಅನ್ಬೋದು. ಬಟ್ ಈ ಥರ ಒಂಥರ ನೋಡಿ, ಮಾರ್ಜಿನ್ ಆಫ್ ಎರರ್ ಸಿಕ್ಕಾಪಟ್ಟೆ ಕಮ್ಮಿ ನೋಡಿ. ಅಂಪೈರ್ಸ್ಗಳು ಇದೊಂಥರ 50-50 ಕಾಲ್ ತೊಗೊಬೇಕಾಗುತ್ತೆ ಒಂದೊಂದು ಟೈಮಲ್ಲಿ. ಸಿಕ್ಕಾಪಟ್ಟೆ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಒಬ್ಬೊಬ್ಬರು ಅಂಪೈರಿಗೆ ಕಾಣಿಸೋದಿಲ್ಲ. ಅದು ಒಬ್ಬೊಬ್ಬರು ಅಂಪೈರಿಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ಕ್ವಶನ್ ಮೂವ್ ಆಯಿತು ಅಂತ ನಮಗೆ ಕಾಣಿಸ್ತು, ಅವ್ರಿಗೆ ಕಾಣಿಸ್ತಿಲ್ಲ. ಗೊತ್ತಿಲ್ಲ, ನಿಮಗೂ ಕೂಡ ಎಷ್ಟೊಂದು ಜನ ಕಾಣಿಸಿರಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಆಗಿರೋ ನಾಟ್ ಔಟ್. ಇನ್ಫ್ಯಾಕ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. RCB ಪ್ಲೇಯರ್ಸ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದು ತೋರಿಸಿದ್ರು. ಕ್ವಶನ್ ಅಲ್ಲಾಡಿದವ್ರು ರೈಟಾಗಿ ಕಾಣಿಸಿದ್ರು, ಸುಮ್ಮನೆ ಆಗೋಗ್ಬಿಟ್ಟಿದ್ರು. ಫಿಲ್ ಸಾಲ್ಟ್ ಸುಮ್ಮನೆ ಆಗೋಗ್ಬಿಟ್ಟಿದ್ರು. ಆಮೇಲೆ ಯಾವಾಗ ಐ ಕಾಂಟ್ ಸಿ ನಥಿಂಗ್ ಅಂತ ಗೊತ್ತಾಯ್ದಂಗೆ ಐ ಕಾಂಟ್ ಸಿ ಕ್ವಶನ್ ಮೂವಿಂಗ್ ಅದು ಇದು ಅಂತ ಅಂಪೈರ್ ಹೇಳ್ತಿದ್ದಂಗೆ ಅವಾಗ ಅಂತ ಕುಣಿದು ಕುಪ್ಪಳಿಸ್ಬಿಟ್ರು. ಪಾಪ ಹೋಗ್ಬಿಟ್ಟು ಅಲ್ಲಿ ಕ್ಲಾಸನ್ಗೆ ಇಲ್ಲಿ 3rd ಅಂಪೈರ್ ಬಂದ್ಬಿಟ್ಟು, ಅಂದರೆ ಇನ್ನೊಬ್ಬರು ಅಂಪೈರ್ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಸ್ವಲ್ಪ ಸಾಂತ್ವನ ಮಾಡ್ತಾಯಿದ್ರು. ಬಾರಪ್ಪ ಚಿನ್ನ, ಏನೂ ಮಾಡೋಕ್ಕಾಗಲ್ಲ, ನನ್ನ ಮಗನ ಕಾಣಿಸಿಲ್ಲ ಅಂಪೈರ್ಗೆ, ಬಾ ಏನೂ ಮಾಡೋಕ್ಕಾಗಲ್ಲ ಅಂತ. ಅದೊಂದು ಸ್ವಲ್ಪ ಹಾರ್ಶ್ ಅಂತ ಅನ್ನಿಸ್ತು ಅಷ್ಟೇ. ಅವ್ರ ಕಡೆ ಹೋಗಬೇಕಾಗಿರೋದು ನಮ್ಮ ಕಡೆ ಬಂತು. ಬಟ್ ಪರವಾಗಿಲ್ಲ, ಕೆಲವೊಂದು ಡಿಸಿಷನ್ ಒಂದೊಂದು ಟೈಮು ಈ ಥರ ಆಗ್ತವೆ. ನಮ್ಮ RCB ವಿರುದ್ಧನೂ ಕೂಡ ಎಷ್ಟೊಂದು ಸಲ ಹೋಗಿದೆ, ಇವ್ರ ವಿರುದ್ಧ ಆಗಿದೆ ಅಷ್ಟೇ ಈ ಒಂದು ಡಿಸಿಷನು. ಆ ಸಲಿಲೋ ಪಲಿಲೋ ಬಂದ್ರಲ್ಲ ಅಲ್ಲಿ, ಏನಪ್ಪ ಆಡಿದಲ್ಲಿ ಅರ್ಧಕ್ಕೆ ಹಾಕವ್ರೆ ಬಾಲ್ನ, ಶಾರ್ಟ್ ಬಾಲ್ನ ಹಾಕ್ತಾವ್ರಲ್ಲಿ ಶ್ವಾಶ್ ಬಂದ್ಬಿಟ್ಟಲ್ಲಿ. ಆ ಬಾಲ್ನ ತೊಗೊಂಡೋಗ್ಬಿಟ್ಟು ಕೆಳಗಡೆ ಹೊಡಿಬೇಕಾ ಮೇಲ್ಗಡೆ ಹೊಡಿಬೇಕಾ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲಿ ಸೀದಾ ಕೈ ಹೊಡೆದ್ಬಿಟ್ಟು ದೇವದತ್ ಪಡಿಕಲ್ ಕೈಗೆ ಕನ್ಫ್ಯೂಸ್ ಆಗ್ಬಿಟ್ಟಲ್ಲಿ. ಹೊಡೆದಿತ್ತು ಅಂದರೆ ಮೇಲೆ ಹೊಡಿಬೇಕಾಗಿತ್ತು, ಇಲ್ಲ ಅಂದರೆ ಕೆಳಗಡೆ ಹೊಡಿಬೇಕಾಗಿತ್ತು, ನೆಲದಲ್ಲಿ ಆಡಬೇಕಾಗಿತ್ತು. ಎರಡೂ ಇಲ್ಲದೆ ತಗೊಂಡೋಗ್ಬಿಟ್ಟು ಕೈ ಹೊಡಿಯೋದ ಅಲ್ಲಿ. ಗಾಬರಿ ಆಗೋಗ್ಬಿಟ್ಟಿದ್ರು ಅಂತ ಅನ್ನಿಸ್ತು ಅವ್ರು ಆಡಿದ್ದು ರೀತಿ ನೋಡ್ತು ಅಂತಂದರೆ. ನೋಡಿ, ಅವರು ಕೂಡ ಕ್ಯಾಚ್ ಔಟು. ಈ ಕಡೆಯಿಂದ ಬರ್ತಾರೆ ಅನಿಕೇತ್ ವರ್ಮಾ ಸಖತ್ತಾಗಿ ಆಡಿದ್ರು. 18 ಬಾಲಿಗೆ 40+ ರನ್ಸು. ಇವ್ರದ್ದು ಬಿಡ್ತು ಅಂತಂದರೆ ಇಶಾನ್ ಕಿಶಾನ್ ಸೈಕಾಗಿ ಆಡಿದ್ರು ಗುರು, ಸಿಂಪಲಾಗಿ ಹೇಳಬೇಕು ಅಂತಂದರೆ. ಯಾಕಂದರೆ ಟೀಮ್ ಅಂಡರ್ ಪ್ರೆಷರ್ ಇತ್ತು. ಒಬ್ಬ ಕ್ಯಾಪ್ಟನ್ ಹೋಗ್ಬಿಟ್ಟು ಅಂಡರ್ ಪ್ರೆಷರ್ ಪರ್ಫಾರ್ಮ್ ಮಾಡೋದಿದ್ದಲ್ಲ. ಯೂಶ್ವಲಿ ಹೆಂಗೆ ಅಂತಂದರೆ ಇಶಾನ್ ಕಿಶಾನು IPLನ ಮೊದಲ ಮ್ಯಾಚ್ ಏನಿರುತ್ತೆ ನಾವು ನೋಡ್ಕೊಂಡು ಬಂದಿದ್ವಿ, ಸಿಕ್ಕಾಪಟ್ಟೆ ಸೈಕಾಗಿ ಆಡ್ತಾರೆ. ಸೆಂಚುರಿ ಕೂಡ ಬಂದಿದೆ ಅವರಿಗೆ ಲಾಸ್ಟ್ ಸೀಸನು. ಮೊದಲನೇ ಮ್ಯಾಚು ಸೆಂಚುರಿ ಕೂಡ ಬಂದಿದೆ ಅವರಿಗೆ. ಅದಾದಮೇಲೆ ಗೋತಾ ಹೊಡಿತಾರೆ ಅನ್ನೋ ಒಂದು ಚಾಡಿ ಇದೆ ಅವರಿಗೆ. ಮುಂಬೈ ಇಂಡಿಯನ್ಸ್ ಆಡಿದಾಗಲೂ ಅಷ್ಟೇ, ಫಸ್ಟ್ ಒಂದು ಇನಿಷಿಯಲ್ 1-2 ಮ್ಯಾಚು ಚೆನ್ನಾಗಿ ಆಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ಸನ್ರೈಸರ್ ಹೋದ್ರೆ ಫಸ್ಟ್ 1-2 ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅನ್ನೋ ಥರ ಇತ್ತು. ಬಟ್ ಈ ಸೀಸನು ಡಿಫ್ರೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸಖತ್ತಾಗಿ ಆಡಿದ್ರು ಇವತ್ತು. ಹೋಪ್ಸ್ ಇತ್ತು ನನಗೆ ಇಶಾನ್ ಕಿಶಾನ್ ಮಸ್ತಾಗಿ ಆಡ್ಬೋದು ಅಂತ. ಅದೇ ರೀತಿ 80 ರನ್ ಹೊಡೆದ್ರು ಇವತ್ತು. ಸೆಂಚುರಿ ಹೊಡಿಬಹುದಾಗಿತ್ತು, ಏನಾದ್ರು ಅದನ್ನು ಕನ್ವರ್ಟ್ ಮಾಡಿರಲಿಲ್ಲ ಅಂತಂದರೆ ಫಿಲ್ ಸಾಲ್ಟ್ ಅವರು. ಸೊ ಅವ್ರು ಬಿಡ್ತು ಅಂತಂದರೆ ಅನಿಕೇತ್ ವರ್ಮಾ ಅವರ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಲಾಸ್ಟ್ ಸೀಸನ್ ಪ್ರೂವನ್ ಪ್ಲೇಯರು, ಅಕೌಂಟ್ ಸರಿಯಾಗಿ ಗುದುತ್ತಾರೆ ಅಂತ. ಅವರು ಹೊಡಿಯೋವಂಥ ರೀತಿನೇ ಇಷ್ಟ ಆಗೋರು ನನಗೆ. ಯಾಕಂತಂದರೆ ತಲೆ ಎತ್ತಲ್ಲ ಪ್ಲೇಯರು, ಹಿಡ್ಕೊಳ್ಳಿ ಫೋಟೋನ ಆ ಥರ ಹೊಡಿತಾರೆ. ಶಾಟ್ನ ನೆಲ ನೋಡ್ತಾ ಇರ್ತಾರೆ, ಬಾಲ್ ಹೊಡಿತಾರಲ್ಲ ಅದನ್ನೇ ನೋಡ್ತಾ ಇರ್ತಾರೆ, ಬ್ಯಾಟ್ನೇ ನೋಡ್ತಾ ಇರ್ತಾರೆ. ಸೊ ಆ ಥರ ಹೊಡಿಯೋವಂಥ ರೀತಿನೇ ಮನುಷ್ಯ ಒಂಥರ ಇಷ್ಟ ಆಗೋಂಥರ ಇಂಪ್ರೆಸ್ ಮಾಡೋ ಥರ ಇತ್ತು. ಸೊ ಆ ಇಬ್ಬರು ಪ್ಲೇಯರ್ನ ಬಿಡ್ತು ಅಂದರೆ ಇಶಾನ್ ಕಿಶಾನ್ ಮತ್ತು ಅನಿಕೇತ್ ವರ್ಮಾನ ಬಿಡ್ತು ಅಂತಂದರೆ ಕ್ಲಾಸೆಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಅದು ಬಿಡ್ತು ಅಂತಂದರೆ ಇನ್ನೇ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಯಾರ್ದು ಕೂಡ ಇಲ್ಲ. ಇನ್ನೇನಲ್ಲಿ ಹರ್ಷ್ ದುಬೆ ಬಂದ್ಬಿಟ್ಟಲ್ಲಿ ದೇವದತ್ ಪಡಿಕಲ್ಗೆ ಬೌಂಡ್ರಿನಲ್ಲಿ ಔಟ್ ಆಗಿದ್ದು. ಹೌದು, ರೊಮ್ಯಾರಿಯೋ ಶೆಫರ್ಟಿಗೆ 3 ವಿಕೆಟ್ ಬಿದ್ದಿದೆ.
ಕ್ರೂಷಿಯಲ್ ವಿಕೆಟ್ಸ್ ಅಂತ ಮಟ್ಟಿಗೆ ಏನು ಅಂತ ಹೇಳೋದಕ್ಕಾಗೋದಿಲ್ಲ. ಹೌದು, ಹೆನ್ರಿ ಕ್ಲಾಸನ್ ಅವ್ರದ್ದು ಒಂದು ಕ್ರೂಷಿಯಲ್ ವಿಕೆಟೇ, ಬಟ್ ಕ್ರೆಡಿಟ್ ಹೋಗಬೇಕಾಗಿರೋದು ಫಿಲ್ ಸಾಲ್ಟಿಗೆ ಕ್ರೆಡಿಟ್ ಹೋಗಬೇಕು. ಈ ಕಡೆಯಿಂದ ಇಶಾನ್ ಕಿಶನ್ ಕ್ಯಾಚ್ ತೊಗೊಂಡ್ರಲ್ಲ, ಅದು ಕೂಡ ಫಿಲ್ ಸಾಲ್ಟ್ಗೆ ಕ್ರೆಡಿಟ್ ಹೋಗಬೇಕು. ಫಿಲ್ ಸಾಲ್ಟ್ ಇವತ್ತು 3 ಕ್ಯಾಚ್ನ ತೊಗೊಂಡಿದ್ದಾರೆ, ಸಖತ್ ಕ್ಯಾಚ್ಗಳು, 3 ಕ್ಯಾಚ್ ಕೂಡ ಸಖತ್ ಕ್ಯಾಚು, ಸೈಕ್ ಕ್ಯಾಚು. ಫಿಲ್ ಸಾಲ್ಟ್ ಇವತ್ತು ಬ್ಯಾಟಿಂಗಿಂದ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಕೂಡ ಫೀಲ್ಡಿಂಗಿಂದ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಅವ್ರ ಕೈಲಿ ಆದಷ್ಟು ಕೂಡ ಕಾಂಟ್ರಿಬ್ಯೂಷನ್ ಫೀಲ್ಡಿಂಗಿಂದ ಕೊಟ್ಟಿದ್ದಾರೆ, ಸೈಕ್ ಫೀಲ್ಡಿಂಗ್ನ ಮಾಡಿದ್ದಾರೆ. ಸೊ ಈ ಕಡೆಯಿಂದ ರೊಮಾರಿಯೋ ಶೆಫರ್ಟು 3 ವಿಕೆಟ್ನ ಎತ್ತಿದ್ರು. ಜೇಕಬ್ ಡಫಿಗೆ 3 ವಿಕೆಟು, ರೊಮಾರಿಯೋ ಶೆಫರ್ಡಿಗೆ 3 ವಿಕೆಟು. ಬಟ್ ರೊಮಾರಿಯೋ ಶೆಫರ್ಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ, 54 ರನ್ ಚಚ್ಚಿಸ್ಕೊಂಡಿದ್ದಾರೆ. ಅಭಿನಂದನ್ ಸಿಂಗ್ ನಾಟ್ ಮಚ್ ದಟ್ ಇಂಪ್ರೆಸಿವ್ ಬೌಲಿಂಗ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಭಿನಂದನ್ ಸಿಂಗ್ ಆಡ್ತಾರೆ ಅಂತ. ಮಂಗೇಶ್ ಯಾದವ್ನ ಎಕ್ಸ್ಪೆಕ್ಟ್ ಮಾಡಿದೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಅಭಿನಂದನ್ ಸಿಂಗ್ ಆಡ್ತಾರೆ ಅಂತ. ಜಸ್ಟ್ ಬಿಕಾಸ್ ವಿರಾಟ್ ಕೊಹ್ಲಿ ಅವರ ವಿಕೆಟ್ನ 2 ಪ್ರಾಕ್ಟೀಸ್ ಮ್ಯಾಚಲ್ಲಿ ಎತ್ಬಿಟ್ರು ಅನ್ನೋ ಮಾತ್ರಕ್ಕೆ ಅವ್ರನ್ನ ಪಟ್ಟಣಕ್ಕೆ ಕರ್ಕೊಂಬಂದ್ಬಿಟ್ಟು ಆಡಿಸಿದ್ರು. ಪರವಾಗಿಲ್ಲ, ಫಸ್ಟ್ ಮ್ಯಾಚ್ ಡೆಬ್ಯೂಟೆಂಟು, ಸ್ವಲ್ಪ ಬೈದಲ್ಲೇ ಆಡಿದ್ರು ಏನೋ. ಒಟ್ಟೊಂದು ಶಾರ್ಟ್ ಪಿಚ್ ಲೆವ್ರನ್ನ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾಯಿದ್ರು, ಅದು ವರ್ಕೇ ಆಗ್ತಾರಲ್ಲ. ಇನ್ಫ್ಯಾಕ್ಟ್ ಪೋ ಪ್ಲೇಯರ್ ಲಾಸ್ಟ್ ಓವರು ಚಚ್ಚಿದ್ದು ನಾಯಿಗೆ ಚಚ್ದಂಗೆ ಹಾಕ್ಬಿಟ್ರು, ಅಲ್ಲೇ ಒಂದು ಸ್ವಲ್ಪ ಲೂಸ್ ಬಿಟ್ಟಿದ್ದು ನಾವು. 49 ರನ್ ಬರ್ತಾನೆ ಇರಲಿಲ್ಲ ಅವ್ರಿಗೆ. ಪೋ ಪ್ಲೇಯಲ್ಲಿ 3 ವಿಕೆಟ್ನ ಕಳ್ಕೊಂಡಿದ್ರು. ಇನ್ಫ್ಯಾಕ್ಟ್ ಇನ್ನೂ ಒಳಗಡೆ 30 ಸಲ ಇರ್ತಾಯಿದ್ರು, 30 ಸಲ ಇನ್ಫ್ಯಾಕ್ಟ್ ಹೌದು 20 ಸಲನೇ ಇರ್ತಾಯಿದ್ರು. ಇವರನ್ನು ಸ್ವಲ್ಪ ಲೂಸ್ ಬಿಟ್ಟಿರಲಿಲ್ಲ ಅಂತ ಅಂದಿದ್ರೆ. ಬಟ್ ಇರಲಿ, ಓಕೆ. 202 ರನ್ನ ಹೊಡಿತಾರೆ, 202 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ. 201 ರನ್ನ ಹೊಡೆದ್ಬಿಟ್ಟು ಹಂಗೂ ತಿನ್ಕಾಡಿ. ಭೂವಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಎಕನಾಮಿಕಲ್ ಸ್ಪೆಲ್ನ ಹಾಕ್ತಾರೆ. ವಿಕೆಟ್ ಅಷ್ಟರ ಮಟ್ಟಿಗೆ ಹೆವಿ ಬಿದ್ದಿಲ್ಲದೆ ಇರ್ಬೋದು, ಬಟ್ ಎಕನಾಮಿಕಲ್ ಸ್ಪೆಲ್ನ ಹಾಕ್ತಾರೆ. ಸುಯಾಶು ಕೂಡ ಪರವಾಗಿಲ್ಲ, ಡೀಸೆಂಟ್ ಬೌಲಿಂಗ್ನ ಮಾಡ್ತಾರೆ. ಕೃಣಾಲ್ ಪಾಂಡ್ಯಾಗೆ ಸರಿಯಾಗಿ ಚೆಸ್ತಾರೆ 1 ಓವರು. ಸೊ ಅದು ಬಿಟ್ಟು ಕ್ಲಾಸನ್ನೇ ಚೆಸ್ತಾರೆ. ಅದು ಬಿಟ್ಟು ನೋಡ್ತು ಅಂತ ಅಂದರೆ ಸೊ ಓಕೆ ಪರವಾಗಿಲ್ಲ. ಜೇಕಬ್ ಡಫಿ ಸೈಕ್ ಬೌಲಿಂಗ್ನ ಮಾಡಿದ್ದಾರೆ. ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಇನ್ಯಾರಿಗರೋ ಬೌಲಿಂಗ್ ಮಾಡಿರೋದು ನಮ್ಮ RCB ಕಡೆ ಅಂಥ ಹೆವಿ ಇಂಪ್ರೆಸ್ ಮಾಡೋಂಥ ಬೌಲಿಂಗ್ ಏನು ಹೊಡ್ಸ್ಕೊಂಡಿದ್ರಲ್ಲ, 201 ರನ್ನ ಹೊಡ್ಸ್ಕೊಂಡಿದ್ದಾರೆ. ಅದೇ ಜೇಕಬ್ ಡಫಿದು ಜೊತೆಗೆ ಭುವನೇಶ್ವರ್ ಕುಮಾರ್ದೇ ಮೈನ್ ಒಂಥರ ಸೈಕ್ ಬೌಲಿಂಗ್ ಅಂತ ಹೇಳಬೇಕು. ಈ ಕಡೆಯಿಂದ ಚೇಸ್ ಡೌನ್ ಮಾಡೋದಕ್ಕೆ ಬಂದಂಥ ನಮ್ಮ RCB ಓಪನಿಂಗಲ್ಲೇ ನಮ್ಮ ಫಿಲ್ ಸಾಲ್ಟು ಎಗರ್ಕೊಂಡು ಹೊರಟೋಗ್ಬಿಟ್ಟು ಹೊಡೆಯೋಕ್ಕೆ ಹೋಗಿದ್ದೇನೆ ಎಲ್ಲೋ ಹೊಡೆಯೋಕ್ಕೆ ಹೋಗಿದ್ದು ಮಿಡ್ ಆಫ್ ಮೇಲೆ ಬಾಲ್ ಹೋಗಿದ್ದು ಅಲ್ಲಿ ಕವರ್ಸ್ ಕೈಗೆ ಹೋಗಿದ್ದಲ್ಲಿ ಮೇಲಕ್ಕೆ ಹೋಗ್ಬಿಟ್ಟಿತ್ತು. ಆರಾಮಾಗೆ ಬಾ ಚಿನ್ನ ಅಂತ ಎತ್ತಾಕೊಂಡು ಕಳಿಸಿದ್ರು ಉನಾತ್ ಕಟ್ ಅವ್ರಿಗೆ ಬೌಲಿಂಗಲ್ಲಿ 2ನೇ ಓವರ್ ಅಂತ ಕಾಣಿಸುತ್ತೆ. ಇನ್ನೇನಪ್ಪ ಅವ್ರು ಹೋಗ್ತಾ ಇದ್ದಂಗೆ ಮೂಲಾಜೇ ಇಲ್ಲ. ನಾನು ಮೊದಲನೇ ಬಾಲೇ ಇಕ್ತೀನಿ ನಿನಗೆ, ಮೊದಲನೇ ಬಾಲೆ ಅಲ್ಲಾಗಿರೋ ವಿಕೆಟ್ ಬಿದ್ದಿದೆ ನೋಡಿ ನಮ್ಮ DDP ಹೆಂಗೆ ಅಂತ. ಮೊದಲನೇ ಬಾಲೇ 6 ಹೊಡೆದ್ಬಿಡೋದ. ನೀನು ವಿಕೆಟ್ ತೆಗಿ, ಬದನೇಕಾಯಿ ತಗೋಗುರು, ನಾನು ಹೊಡೆಯೋದೇ 6 ನೋಡ್ತೀಯಾ, ನೋಡು ಅಂತ ತೊಗೊಂಡು ಬಿಟ್ರು ನೋಡಿ. ಇನ್ಫ್ಯಾಕ್ಟ್ ಆ ಓವರೇ ಕಾಸ್ಟ್ಲಿ ಆಗಿ ಹೋಗ್ಬಿಟ್ರು ಅಲ್ಲಿ. ವಿಕೆಟ್ ತೆಗೆದ್ರು ಕೂಡ ಕಾಸ್ಟ್ಲಿ ಓವರ್ ಅದು. ವಿರಾಟ್ ಕೊಹ್ಲಿ ಕೂಡ ಹೊಡೆದ್ರು. ವಿರಾಟ್ ಕೊಹ್ಲಿ ಹೊಡೆಯೋಂಥ ರೀತಿ ನೋಡ್ತು ಅಂದ್ರೆ 6 ಹೊಡೆಯೋ ರೀತಿ ಇದೆಯಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡೋಕ್ಕೆ ಒಂಥರ ಚೆಂದ ಆಗೋರು. ಏನು ಟೈಮಿಂಗು, ಏನು ಕ್ಲಾಸು, ಏನು ಎಲಿಗೆನ್ಸು. ಆ ಸ್ಟ್ರೈಟಾಗಿ ಒಂದು ಲಾಫ್ಟ್ ಮಾಡ್ತಾರೆ, ಅದು ನೋಡೋಕ್ಕೆ ಎಂಥ ಎಲಿಗೆಂಟ್ ಆಗಿತ್ತು. ಒಂದು ಸ್ಲಾಕ್ ಸ್ವೀಪ್ನ ಹೊಡಿತಾರೆ 6 ಹೋಗುತ್ತೆ, ಅದು ಹೆಂಗಿತ್ತು. ಒಂದು ಫ್ಲಿಕ್ ಶಾಟ್ನ ಹೊಡಿತಾರೆ, ಅದು 6 ಹೋಗುತ್ತೆ. ಫ್ಲ್ಯಾಟ್ 6 ಇವತ್ತೆಷ್ಟು 5 6 ಹೊಡಿದ್ರು ವಿರಾಟ್ ಕೊಹ್ಲಿ ಅವರು. ಸಖತ್ ಬ್ಯಾಟಿಂಗ್ನ ಆಡಿದ್ದಾರೆ. DDP ಕೂಡ ಏನು ಕಮ್ಮಿ ಅಲ್ಲ, 20+ ಬಾಲ್ಸಲ್ಲಿ ನಜ್ಜಿ ತೊಗೊಂಡು ಹೊರಟೋಗ್ಬಿಟ್ಟಲ್ಲ ಆಗರು 61 ರನ್ಸು. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವರು ಹೆವಿ ಅಗ್ರೆಸಿವ್ ಆಗಿ ಆಡ್ಬೋದು ಅಂತ, ಇವ್ರಿಗಿಂತ ಅಗ್ರೆಸಿವ್ ಆಗಿ ಆಡ್ಬೋದು ಅಂತ. ಫಸ್ಟ್ ಬಂದಿದ್ದು ವಿರಾಟ್ ಕೊಹ್ಲಿ, ಇವ್ರು 1 ಡೌನ್ ಬರ್ತಾರೆ, ಫಿಲ್ ಸಾಲ್ಟ್ ಔಟ್ ಆಗ್ತಾ ಇದ್ದಂಗೆ. ಬಟ್ ಪೋಪ್ಲಲ್ಲಿ ಬ್ಲಾಸ್ಟ್ ಕೊಟ್ಟಿದ್ದು ಚಚ್ಚಿ ಕೆಡವಿದ್ದು ಅದು ದೇವದತ್ ಪಡಿಕಲ್ಲು. ಮೂಲಾಚೆ ಕೊಡಲಿಲ್ಲ, ಗಾಳಿಲೇ ತೇಲಿಸ್ತಾ ಇದ್ರು ಬಾಲ್ನ, ನೆಲಕ್ಕೆ ಕಾಣಿಸ್ತಾ ಇರಲಿಲ್ಲ ಬಾಲ್ನ. ಹೌದು, ಔಟ್ ಆಗಿದ್ದ ರೀತಿ ನೋಡ್ತು ಅಂತಾರೆ. ಸ್ಪಿನ್ನರ್ಗೆ ಔಟ್ ಆಗಿದ್ದು, ಹರ್ಷದ್ ಬೇಗಲ್ ಔಟ್ ಆಗಿದ್ದು, ಅದು ಕೂಡ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಲಾಂಗ್ ಆಫಲ್ಲಿ ಕ್ಯಾಚ್ನ ಹಿಡ್ಕೊಂಡ್ರೆ ತಡದಾಡ್ಬಿಟ್ಟು ತಿನ್ಕಾಡ್ಬಿಟ್ಟೇನೆ ಔಟ್ ಆಗಿಲ್ಲ. ಹೌದು, ಇವತ್ತು ಔಟ್ ಆಗಿರೋದೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಬೌಂಡ್ರಿಲೆಲ್ಲ ಕ್ಯಾಚ್ ಔಟ್ ಆಗಿರೋದು. ಇಲ್ಲಾಂದರೆ 30 yardsಲ್ಲಿ ಮಿಸ್ ಟೈಮ್ ಆಗಿಬಿಟ್ಟು ಎಡ್ಜ್ ಆಗಿಬಿಟ್ಟು ಔಟ್ ಆಗಿರೋಂಥದ್ದು. ಅದೇ ಹೇಳಿದ್ನಲ್ಲ, 13-14 ವಿಕೆಟ್ ಬಿದ್ದಿದೆ, ಎಲ್ಲನೂ ಕೂಡ ಕ್ಯಾಚ್ ಔಟೇನೇ ಆಗಿರೋದು. ಸೊ ಈ ಕಡೆಯಿಂದ DDP ಔಟ್ ಆಗ್ತಾ ಇದ್ದಂಗೆ DDP ಎಲ್ಲಿ ಬಿಟ್ಟಿದ್ರೋ ಅಲ್ಲಿಂದನೇ ಎತ್ಕೊಂಡೋಗ್ಬಿಟ್ರು ರಜತ್ ಪಟಿದಾರ್. ಏನಪ್ಪ ಚಚ್ಚಿದ್ದು 30+ ರನ್ಸು, ಜಾಸ್ತಿ ಫ್ಯೂ ಬಾಲ್ಸ್, ಎಷ್ಟು 100 ಬಾಲ್ 13 ಬಾಲ್ ಅದೆಷ್ಟೇ ಆಡಿರೋದು. ಏನು ಫುಲ್ಲು ಟಾಪ್ ಗೇರಲ್ಲಿ ದೇವರಾಜ್ ಪಡಿಕಲ್ ಯಾವ ಥರ ಬಿಟ್ಟಿದ್ರೋ ಅದೇ ಒಂದು ಟಾಪ್ ಗೇರ್ನ ಮತ್ತೆ ಹಾಕೊಂಡು ಇವರು ನಜ್ಜಿ ತೊಗೊಂಡು ನಾನೇ ಅದೇ ಗೇರಲ್ಲಿ ಹೊಡಿತೀನಿ ಅಂತ ರೊಬ್ಬಿದ್ದು. ಆ್ಯಂಡ್ ಔಟ್ ಆಗಿದ್ದ ರೀತಿಯೂ ಕೂಡ ಅದೇ ಥರನೇ ಇತ್ತು. ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಆ್ಯಂಡ್ ಜಿತೇಶ್ ಶರ್ಮಾ ವೆರಿ ಫಸ್ಟ್ ಬಾಲು ಪಾಪ ಪೈನ್ ಅವ್ರಿಗೆ 2 ವಿಕೆಟು. ಆ ಪೈನಲ್ಲೂ ಕೂಡ ಸೋಲಿನ ಪೈನಲ್ಲೂ ಕೂಡ ಪೈನಿಗೆ 2 ವಿಕೆಟ್ನ ದಾನವಾಗಿ ಕೊಡ್ತಾರೆ. ನೋಡಿ ನಿಂತ್ಕೊಂಡು ಆಡಿರ್ಬೋದಾಗಿತ್ತು, ನೋಡ್ಕೊಂಡು ಆಡಿರ್ಬೋದಾಗಿತ್ತು. ನೋಡಿ ಟೀಮ್ ಡೇವಿಡ್ ನೋಡ್ಕೊಂಡು ಆಡಲಿಲ್ವಾ. ಜಿತೇಶ್ ಶರ್ಮಾ ಬಂದವರೆ ಫಸ್ಟ್ನೇ ಬಾಲೇ ಎಗರ್ಸಕ್ಕೆ ಅಂತ ಹೋಗಿರ್ತಾರೆ. ತಾಕ್ಬಿಡೋಣ 6 ಬತ್ತೈತೆ ಬಾಲು, ಸರಿಯಾಗೈತೆ ಬಾಲ್ ಇದೆ, ತಾಕ್ಬಿಡೋಣ ಅಂತ ಹೋಗಿದ್ರು. ಬಟ್ ಸೀದಾ ಫೀಲ್ಡರ್ ಕೈಗೆ ಹೊರಟೋಗ್ಬಿಡ್ತು. 2 ವಿಕೆಟ್ ಬಿದ್ರೂ ಕೂಡ
ಏನೋ ಅಲ್ಲಿ ಪಾಸಿಟಿವ್ ಇಲ್ಲ. ಆಲ್ಮೋಸ್ಟ್ ರನ್ನೇ ಬಾಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ಆಲ್ರೆಡಿ ಮ್ಯಾಚ್. ಅವಾಗ ರಜತ್ ಪತ್ತರ್ ಹಾಕೊಂಡು ರುಬ್ತಾ ಇದ್ದಂಗೆ ವಿರಾಟ್ ಕೊಹ್ಲಿನೂ ಕೂಡ ಸೈಕಾಗಿ ಆಡ್ತಾ ಇದ್ದಂಗೆ ರನ್ನೇ ಬಾಲಿಗೆ ತಂದು ನಿಲ್ಲಿಸಿದ್ರು. ಅಲ್ಲಿ ವಿಕೆಟ್ ಬಿದ್ದರೆ ಏನಾದ್ರು ಪ್ರಯೋಜನ ಇದೆಯಾ? ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟ್ RCBದು. ಇನ್ನೂ ಬೇಜಾನ್ ಜನ ಬ್ಯಾಟರ್ಸ್ಗಳು ಇದ್ದರು. ಟಿಮ್ ಡೇವಿಡ್ ಜೊತೆಗೆ ಸೇರಿಕೊಂಡು ವಿರಾಟ್ ಕೊಹ್ಲಿ ಅವರು ಸೈಕಾಗಿ ಮ್ಯಾಚ್ನ ಕಲಾಸ್ ಮಾಡ್ಕೊಂಡು ಕೊಟ್ಟರು. ಅದೊಂಥರ ಎಂಡ್ ಆಗುವಂಥ ರೀತಿ ಇರುತ್ತಲ್ಲ, ಮ್ಯಾಚ್ ಎಂಡಿಂಗಲ್ಲಿ ವಿರಾಟ್ ಕೊಹ್ಲಿ ಫಿನಿಷ್ ಮಾಡುವಂಥ ರೀತಿ ಇದೆಯಲ್ಲ, ಸೊ ಅದನ್ನ ನೋಡೋದಕ್ಕೆ ಒಂಥರ ಚೆಂದ. ಅದು ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ಬೇರೆ ನೀಲಾಗಿರೋ ಒಂದು ಸೈಡ್ ಮ್ಯಾಚ್ ಆಗೋಗ್ಬಿಡ್ತು. ಬರ್ತಾ ಏನಲ್ಲೇನು ಅದೇ ಪವರ್ ಪ್ಲೇಲಿ ಒಂದು ಸ್ವಲ್ಪ ವಿಕೆಟ್ಗಳನ್ನ ಎತ್ತಬೇಕಾಗಿತ್ತು. ಅವಾಗಲೇ ಒಂದು ಸ್ವಲ್ಪ ಇವ್ರ ಗೇಮ್ಗೆ ಎಳಿಬೋದಾಗಿತ್ತು. ರನ್ನೇ ಬಾಲಿಗೆ ಬಂದ್ಬಿಟ್ಟು 2 ವಿಕೆಟ್ ಎತ್ತಿತ್ತು ಅಂತ ಅಂದರೆ ಅಲ್ಲೇನು ಕಂಟಿನ್ಯೂಸ್ ಆಗಿ 2 ವಿಕೆಟ್ ಇದ್ದರೆ 3 ವಿಕೆಟ್ ರನ್ನೇ ಬಾಲಿಗೆ ಬಂದ್ಬಿಟ್ಟು ಅದೇನೂ ಮ್ಯಾಟ್ರ್ ಆಗೋದಿಲ್ಲ. ಸೊ ಇವತ್ತು ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಂದರೆ ಕಮ್ಬ್ಯಾಕ್ ಮಾಡಿ ಚೆನ್ನಾಗಿತ್ತು SRH ಅವ್ರ ಬ್ಯಾಟಿಂಗಲ್ಲಿ, ಬಟ್ ಬೌಲಿಂಗಲ್ಲಂತೂ ತೀರಾ ವರ್ಸ್ಟ್ ಪರ್ಫಾರ್ಮೆನ್ಸು. ಇವರು ಯಾವ ಹ್ಯಾಂಗಲ್ಲೂ ಕೂಡ ನಮಗೆ ಕಾಟ ಕೊಡ್ತಾರೆ ಅಂತ ಅನ್ನಿಸ್ಲೇ ಇಲ್ಲ. ಸ್ಟಾರ್ಟಿಂಗಿಂದ ಪವರ್ ಪ್ಲೇಯಿಂದ ಹಿಡ್ಕೊಂಡು ಕೂಡ ಸೈಕ್ ನಮ್ಮ RCB ಅವರು ಇವತ್ತು ಸೈಕ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ವಿ. ನಿಮ್ಗೆ ಏನು ಅನ್ನಿಸ್ತಪ್ಪ ಇವತ್ತಿನ ಪರ್ಫಾರ್ಮೆನ್ಸ್? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಮ್ಮ RCB. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.